ಕೊಡ್ಲಾ? ಹೋಗೋ, ಆಮೇಲೆ ಹಾಕೊಡ್ತೀನಿ ಹೋಗೋ. ಎಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಕಸ ತೋರಿಸ್ತಿದ್ದಾರೆ ಅಂತ ಅಂದ್ಕೊಬೇಡಿ. ಆ್ಯಕ್ಚುಲಿ ಇದು ಬಂದು ಬುಧವಾರ ಸಂಜೆ 6:30 ಮೇಲೆ ತೆಗೆದಿರೋ ಅಂಥ ವ್ಲಾಗ್. 3 ದಿನದಿಂದ ನನಗೆ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು, ಹುಷಾರಿರಲಿಲ್ಲ. ಹಂಗಾಗಿ ಎಲ್ಲ ಕೆಲಸಗಳೂ ಮನೆಯಲ್ಲಿ ಹಾಗಾಗಿ ಉಳ್ಕೊಂಡ್ಬಿಟ್ಟಿತ್ತು. ಇವತ್ತು ಸ್ವಲ್ಪ ಹುಷಾರಾಗಿದ್ದೆ, ಹಾಗಾಗಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿದೆ. ಅದಾದಮೇಲೆ 3 ದಿನದಿಂದ ಹುಷಾರಿಲ್ಲ ಅಂತ ಹೇಳಿ ನಾನು ಸ್ನಾನನೇ ಮಾಡಿರಲಿಲ್ಲ, ಆಯಿತಾ. ನನ್ನ ಬಾಡಿ ನನಗೆ ಒಂಥರ ಸ್ಮೆಲ್ ಬಂದುಬಿಟ್ಟಿತ್ತು. ಹಾಗಾಗಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಟೈಮ್ ಬಂದು ಹತ್ತತ್ರ 7 ಗಂಟೆ ಆಗಿಬಿಟ್ಟಿದೆ. ಪಾಪ ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು 3 ಡೇಸಿಂದ ಧನಂಜಯ ಅವರೇ ಮನೆ ಮೇಂಟೈನ್ ಮಾಡಿರೋದು. ಅಂದರೆ ಅಡುಗೆ ಮಾಡೋದಾಗಿರ್ಬೋದು, ಮಕ್ಳುಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಆ ರೀತಿ. ಹಾಗಾಗಿ ಕಿಚನ್ ಎಲ್ಲ ಫುಲ್ ಮೆಸ್ಸಿ ಮಾಡಿಬಿಟ್ಟಿದ್ರು. ಈ ಒಂದು ಬ್ಲಾಗ್ನ ನೋಡಿದ್ರೆ ನೀವು ಕಿಚನ್ ಎಲ್ಲನೂ ಕ್ಲೀನ್ ಮಾಡ್ತೀನಿ. ಆ್ಯಂಡ್ 3 ಡೇಸಿಂದ ಯಾವ ಸ್ಕಿನ್ ಕೇರು ಸಹ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ನಲ್ಲ ಅಂತ ಹೇಳಿ ನೈಟ್ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಇತ್ತೀಚೆಗೆ ಈ ಒಂದು ಸೆರಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನಗೇನಾದರೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದ್ರೆ ನಿಮಗೆ ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ. ಬಿಕಾಸ್ ರಿಸಲ್ಟ್ ಸಿಗದೇ ನಾನು ರಿವ್ಯೂ ಕೊಡೋದಕ್ಕಾಗೋದಿಲ್ಲ. ಇನ್ನು ಉದ್ದಕ್ಕೆ ನೈಲ್ಸ್ ಬಿಡೋಣ ಅಂತ ಹೇಳಿ ಸ್ವಲ್ಪ ಉಗುರು ಬಿಟ್ಟಿದ್ದೆ. ಅದು ಸ್ನಾನ ಮಾಡಬೇಕಾದ್ರೆ ಅರ್ಧ ಕಟ್ಟಾಗಿಬಿಟ್ಟಿತ್ತು. ನನಗೆ ಗೊತ್ತು ಸಾಯಂಕಾಲ ಟೈಮ್ ಉಗುರು ಕಟ್ ಮಾಡಬಾರ್ದು ಅಂತ ಹೇಳಿ, ಬಟ್ ಏನು ಮಾಡೋದಕ್ಕಾಗಲ್ಲ. ಇಲ್ಲಿ 2 ಉಗುರು ನನ್ನ ಕೈಯಲ್ಲಿ ಕಟ್ಟಾಗಿಬಿಟ್ಟಿತ್ತು. ಸೊ ಅದನ್ನ ಇಟ್ಕೊಂಡು ಹಾಗೇ ಕೆಲಸ ಮಾಡೋದಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಇಲ್ಲಿ ನೈಲ್ಸ್ ಕಟ್ ಮಾಡಿಕೊಂಡೆ. ಆ್ಯಂಡ್ ಖುಷಿಗೂ ಅಷ್ಟೇ ನಾನು ಸ್ನಾನ ಮಾಡ್ತಾ ಅವಳಿಗೂ ಮಾಡಿಸ್ಬಿಟ್ಟೆ. ಬಿಕಾಸ್ ನಾಳೆ ಬೆಳಿಗ್ಗೆ 8:30ಗೆ ಅವಳಿಗೆ ಸ್ಕೂಲ್ ಇರೋದ್ರಿಂದ ಅಷ್ಟು ಬೇಗ ಅವಳಿಗೆ ಸ್ನಾನ ಮಾಡ್ಸೋಕ್ಕಾಗೋದಿಲ್ಲ. ಹಾಗಾಗಿ ನೈಟೇನೆ ನೀಟಾಗಿ ಸ್ನಾನ ಮಾಡಿಸ್ಬಿಡ್ತೀನಿ. ಆ್ಯಂಡ್ ನನಗೆ ಈ ಒಂದು ಅಭ್ಯಾಸ ಇದೆ, ಏನು ಅಂದರೆ ಸ್ನಾನ ಮಾಡಿದ ತಕ್ಷಣ ನನಗೆ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಬಟ್ ಅಕಾರ್ಡಿಂಗ್ ಟು ಸೈನ್ಸ್ ಸ್ನಾನ ಮಾಡಿದ ತಕ್ಷಣ ನೀರು ಕುಡಿಬಾರ್ದು. ಹಾಗಾಗಿ ಸ್ವಲ್ಪ ಗ್ಯಾಪ್ ಆಗಲಿ ಅಂತ ಸ್ಕಿನ್ ಕೇರು ಮತ್ತು ನೇಲ್ಸ್ ಎಲ್ಲನೂ ಕಟ್ ಮಾಡಿಕೊಂಡೆ. ಅದಾದಮೇಲೆ ಇವತ್ತು ರಾತ್ರಿ ನನ್ನ ದಿನ ಹೇಗಿರುತ್ತೆ, ರಾತ್ರಿ ಮಲ್ಗೋವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಶೂಟ್ ಮಾಡಿದ್ದೀನಿ, ನೋಡ್ಬೋದು. ನೀನು ಇವಳೊಳೆ ಮಂಗಿತರ ಅಲ್ಲೋಡು ಪಾಪಚಿ, ನೀವು ಒಳ್ಳೆ ಮಂಗಿ ತರ ಅವಳು ಒದಿತಾ ಇದ್ರೆ ಒಡ್ಸ್ಕೊಂಡಿರ್ತೀಯ ಹಂಗೇನೆ. ನೋಡು ಗುಣ, ನೋಡು ನೋಡು. ಯಪ್ಪ, ಮನೇಲಿ ಚಿಕ್ಕ ಮಕ್ಳು ಇರ್ತಾರಲ್ಲ, ಅಂದ್ರೆ ಯಂಗರ್ ಬನ್ನು, ಅವ್ರೆಲ್ಲಾರ ಮನೇಲೂ ಹಿಂಗೆ ಅನ್ಸುತ್ತೆ. ದೊಡ್ಡವ್ರಿಗೆ ಹಾಕೊಂಡು ಚೆನ್ನಾಗಿ ಬಾರಿಸೋದು. ಇಲ್ಲಿ ನೋಡಿ, ಅಲ್ಲೋಡು ಗುಣ, ಹೊಡೆದು ಬಿಡ್ತೀನಿ ಇವಾಗ, ಬಿಡು ಅವಳನ್ನ. ನಡೀರಿ, ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋರಿ. ನಡಿ, ಏಯ್ ಎದ್ ಬಾ. ಕೇಡಿ ಇದು ನಮ್ಮ ಮನೆ ಕೇಡಿ ಇದು. ಕೇಡಿ ನೋಡು, ನೋಡೋದೇ ಇಲ್ಲ. ಅಲ್ಲೋಡು, ಒಳಗಡೆ ಹಂಗೆ ನಗ್ತದೆ. ಓಯ್ ಮುಚ್ಚಿಡ್ದು ಬಿಡ್ತಿ ಇವಾಗ. ಅಯ್ಯೋ, ಹರಿದು ಬಿಟ್ಲಲ್ಲೇ. ಯಾಕೆ ಹರಿದೆ? ಶಾಖ ಬುಕ್ಕ ಅಷ್ಟೇ. ಮೀಟಿಂಗ್ ನಲ್ಲಿ ಇದ್ದವ್ರು ಶಾಖ ಮಾಡು. ಅಲ್ಲೋಡಿ ಹೆಂಗ ಅರಿತಾವಳೆ. ಊಟ ಮಾಡ್ಬಿಟ್ಟು ಮಲ್ಕರಿ. ನೋಡು ಸದ್ರ ಆಗೋಯ್ತ. ಇನ್ನು ಈಗ ಟೈಮ್ ಬಂದು 8:30 ಆಗಿದೆ. ಖುಷಿಗೆ ಇವಾಗ LKG ಇದ್ದಾಳೆ ಅಲ್ವಾ, ಈ ಇಯರಿಂದ ನಾನು ಓದಿಸೋಣ ಅಂತ ಅಂದ್ಬಿಟ್ಟು ಓದ್ಸೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೆ. ಬಿಕಾಸ್ ಲಾಸ್ಟ್ ಇಯರ್ ಪ್ರೀ ನರ್ಸರಿ ಅಂತ ಅಷ್ಟು ನಾನು ಸೀರಿಯಸ್ ಆಗಿ ಅವಳನ್ನ ಓದಿಸೋದಕ್ಕೆ ಹೋಗಿರಲಿಲ್ಲ. ಹಾಗಾಗಿ ನನಗೂ ಧನಂಜಯ್ಗೂ ಈ ವಿಷಯಕ್ಕೆ ಮನೇಲಿ ಯಾವಾಗಲೂ ಜಗಳ ನಡೀತಿತ್ತು, ಓದಿಸಲ್ಲ ಅಂತ ಹೇಳಿ. ಸೊ ಹಂಗಾಗಿ ಈ ವರ್ಷದಿಂದ ನೀಟಾಗಿ ಸಿನ್ಸಿಯರಾಗಿ ಓದಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಕೇಳ್ತೀನಿ, ಆನ್ಸರ್ ಮಾಡಬೇಕು. ಓಕೆ, 1 ಆದಮೇಲೆ ಏನು ಬರುತ್ತೆ? 2 ಆದಮೇಲೆ
3 3 ಆದಮೇಲೆ 4 ONE ONE 1 TWO 2 THREE 3 THREE E ಅಲ್ಲ THREE ಕುಡುಮಾಯ್ತು ಬೇಡ. ಇನ್ನು ಹೇಳಿದ್ನಲ್ಲ ನನಗೆ ಹುಷಾರಿಲ್ಲ ಅಂತ ಹೇಳಿ ಧನಂಜಯ ಅವರೇನೆ ಎಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಅವರದೇ ಆಗಿಬಿಟ್ಟಿತ್ತು 3 ಡೇಸಿಂದ. ಹಾಗಾಗಿ ಫುಲ್ ಕಿಚನ್ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಅಂದರೆ ಪಾಪಚ್ಚೆ ಪಾತ್ರೆ ಎಲ್ಲನೂ ಬೆಳಗಿಡ್ತಿದ್ರು, ಬಟ್ ಅದನ್ನೆಲ್ಲ ಆರ್ಗನೈಸ್ ಎಲ್ಲಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಈವನ್ ಆರ್ಗನೈಸ್ ಮಾಡಿದ್ರು ನಾನು ಅದಾದಮೇಲೆ ಬೈತೀನಿ, ಅದಲ್ಲಿ ಇಟ್ಟಿದ್ಯಾ ಇಲ್ಲಿ ಇಟ್ಟಿದ್ಯಾ ಅಂತ ಬೈತೀನಿ ಅಂತ ಹೇಳಿ ಅವರು ಆರ್ಗನೈಸ್ ಮಾಡ್ತಿರ್ಲಿಲ್ಲ. ಬೆಳಗ್ಬಿಟ್ಟು ಅದೇ ರೀತಿ ಹಾಗೇ ಇಟ್ಬಿಡ್ತಿದ್ರು. ಬಿಕಾಸ್ ನನಗೆ ತಣ್ಣೀರು ಮುಟ್ಟಿದ್ರೆ ಸಾಕು ಫುಲ್ಲು ಹೆವಿ ಕೋಲ್ಡ್ ಆಗಿಬಿಟ್ಟಿತ್ತು. ನೀರು ಹಂಗೆ ಮೂಗಲ್ಲಿ ಸುರಿತಿತ್ತು. ಹಾಗಾಗಿ ತಣ್ಣೀರನ್ನೇ ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ ಅಂತ ಹೇಳಿ ಎಲ್ಲನೂ ಮಿಸ್ಸಿಯಾಗಿರೋ ಕಿಚನ್ನ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ 1-2-3 ಪಾತ್ರೆಗಳಾಗಿದ್ದು, ಹಾಗಾಗಿ ಆ ಪಾತ್ರೆ ಎಲ್ಲನೂ ಬೆಳಗಿಟ್ಟೆ. ಇನ್ನೂ ರಾತ್ರಿ ಅಡುಗೆಗೆ ಅಂತ ಅಡುಗೆ ಟೆನ್ಷನ್ ಏನೂ ಇರಲಿಲ್ಲ. ಯಾಕೆಂದರೆ ಮಧ್ಯಾಹ್ನನೇ ಉಪ್ಸಾರು ನನ್ನ ಫೇವ್ರೇಟ್ ಉಪ್ಸಾರು. ಹುಷಾರಿಲ್ಲ ಅಂತ ಹೇಳಿ ಉಪ್ಸಾರು ಮಾಡ್ಕೊಂಡಿದ್ದೆ. ಉಪ್ಸಾರು, ಪಲ್ಯ, ಅನ್ನ ಎಲ್ಲನೂ ಸಹ ಇತ್ತು. ಹಾಗಾಗಿ ರಾತ್ರಿ ಅಡುಗೆ ಮಾಡೋ ಟೆನ್ಷನ್ ಇರಲಿಲ್ಲ. ಮಕ್ಕಳಿಗೆ ಫಸ್ಟು ಊಟ ಮಾಡಿಸ್ಬಿಡೋಣ, ಬಿಕಾಸ್ ಆಲ್ರೆಡಿ 8:45 ಆಗಿಬಿಟ್ಟಿದೆ ಅಂತೇಳಿ ನಾನು ಇಲ್ಲಿ ಎಲ್ಲನೂ ಬಿಸಿ ಮಾಡ್ಕೊಳ್ತಾ ಇದ್ದೆ. ಧನಂಜಯ ಅವ್ರು ಬಂದು ಇನ್ನೂ ಮೀಟಿಂಗು, ಅಂದರೆ ಈ ವರ್ಕ್ ಫ್ರಮ್ ಹೋಮ್ ಇದೆಯಲ್ಲ, ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವ್ರು ಇನ್ನೂ ಆಫೀಸ್ ಮೀಟಿಂಗ್ನಲ್ಲೇ ಇದ್ದರು, ಮನೆಯಲ್ಲೇ ಮೀಟಿಂಗ್ನಲ್ಲಿದ್ದರು ರೂಮಲ್ಲಿ. ಸೊ ಅವ್ರು ಬರೋಷ್ಟರಲ್ಲಿ ಮಕ್ಕಳಿಗೆ ಊಟ ಮಾಡಿಸಿ ಆಗಿಬಿಟ್ರೆ ಆಮೇಲೆ ನಾನು ಅವರು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳಿ ಇಲ್ಲೆಲ್ಲ ಬಿಸಿ ಮಾಡಿ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೆ. ಆ್ಯಂಡ್ ಇತ್ತೀಚೆಗೆ ಪಾಪು ಈ ಒಂದು ಅಭ್ಯಾಸನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆಂದರೆ ಊಟ ಮಾಡಬೇಕು ಅಂದರೆ ಈವನ್ ಖುಷಿ ಫಸ್ಟು ಫೋನ್ ಕೇಳ್ತಾ ಇದ್ಲು, ಅದೇ ಥರನೇ ಪಾಪುನು ಫೋನ್ ಕೇಳ್ತಾಳೆ. ನೀವು ನೋಡ್ಬೋದು ಪಾಪು ಕೈನಲ್ಲಿ ಫೋನ್ ಇದೆ, ಫೋನ್ ಕೊಟ್ರೇ ಊಟ ಮಾಡೋದು ಅಂತ ಹಠ ಮಾಡ್ತಾಳೆ. ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ, ಬಟ್ ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅಟ್ ಲಾಸ್ಟ್ ಧನಂಜಯ ಅವ್ರಿಗೆ ವೆಯ್ಟ್ ಮಾಡಿ ಸಾಕಾಯಿತು. ಅವ್ರ ಮೀಟಿಂಗ್ ಮುಗಿಲೇ ಇಲ್ಲ. ಆ್ಯಂಡ್ ಟೈಮ್ ಬಂದು 9:30 ಆಗಿಬಿಟ್ಟಿತ್ತು. ಸೊ ನಾನು ಊಟ ಮಾಡಿ ಮುಗಿಸಿ ಸ್ವಲ್ಪ ಸೊಪ್ಪಿತ್ತು ಬೌಲ್ಗೆ ಹಾಕ್ಕೊಂಡು ತಿಂತಾಯಿದ್ದೆ. ಟೈಮ್ ನೋಡಿ 9:15 ಆಗಿದೆ. ನಂದು ಊಟ ಆಯಿತು. ಈ ವರ್ಕ್ ಫ್ರಮ್ ಹೋಮ್ ಇದ್ದರೆ ಏನು ಹಿಂಸೆ ಅಂದರೆ ನಮ್ಮ ಮನೆಯವ್ರು ಇನ್ನೂ ಮುಗ್ದಿಲ್ಲ. ಊಟ ಹಾಕೋಬರ್ಲಾ? ಹಾಂ ಆಯ್ತಮ್ಮ ಕೆಲಸ ಬರ್ತೀಯ? ಹಾಕೋಬರ್ಲಾ? ಆಫೀಸ್ ಇದ್ದರೆ ಸರಿ, ಬೆಳಗ್ಗೆ ಇಷ್ಟು ಗಂಟೆಗೆ ಹೋದ ಸಂಜೆ ಇಷ್ಟೊತ್ತು ಮುಗೀತಾ ಅಂತ. ಈ ವರ್ಕ್ ಫ್ರಮ್ ಹೋಮ್ ಇದ್ಬಿಟ್ರೆ ಟೈಮಿಂಗ್ಸೇ ಇಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾನೇ. ಈಗ ಕುತ್ಕೊಂಡು ವೆಯ್ಟ್ ಮಾಡೋದಕ್ಕಿಂತ ಏನಾದರೂ ಕೆಲಸ ಇದ್ದರೆ ಮಾಡಿಬಿಡ್ಬೋದು. ವೆಯ್ಟ್ ಮಾಡೋದು ಅಂದರೆ ಆಗಲ್ಲ. ಅವಾಗಿಂದ 5 ನಿಮಿಷ ಅಂತಾನೆ ಅವರೇ ಬರ್ತಾನೇ ಇಲ್ಲ. ಅದೇನು ಮೀಟಿಂಗು ಅದೇನೋ. ಒಂದು ಕಡೆ ಇವರು ನೋಡಿಕೊಂಡ್ರೆ ನಮ್ಮ ಕೆಲಸನೇ ಚೆಂದ ಅನಿಸುತ್ತೆ. ಆರಾಮಾಗಿ ಕೆಲಸ ಮಾಡಿಕೊಂಡು ಆದರೆ ಮಾಡೋದು ಆಗಿಲ್ಲ ಅಂದರೆ ಕುತ್ಕೋಬೋದು. ಪಾಪ ನಮ್ಮ ಮನೆಯವ್ರ ಕೆಲಸ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ನಮ್ಮ ಮನೆಯವರು ಅಂತಲ್ಲ, IT ವರ್ಕರ್ಸ್ಗಳಿಗೆ ಅದಕ್ಕೆ ಅನಿಸುತ್ತೆ ಅವ್ರಿಗೆ ಸ್ಯಾಟರ್ಡೆ ಸಂಡೇ ಸ್ಯಾಟರ್ಡೇನೂ ಸಹ ಲೀವ್ ಕೊಟ್ಟಿರೋದು. ಮೆಂಟಲಿ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಗೊತ್ತಾ, ಸ್ಟ್ರೆಸ್ ಆಗುತ್ತೆ, ಸಿಕ್ಕಾಪಟ್ಟೆ ಸ್ಟ್ರೆಸ್. ಬಿಸಿ ಎಲ್ಲ ಆರೋದ್ಮೇಲೆ ಬಂದರೆ ನೀನು ಅಷ್ಟೊತ್ತಿಂದ ಕರೆದೆ, ನನಗೂ ಸಾಕಾಗೋಯ್ತು. ನಾನು ಅಂದ್ಕೊಂಡಿದ್ದೀನಿ ಅವ್ರನ್ನೇ ಹಾಕೊಳ್ಳಿ ಅಂತ ಅಂದ್ಬಿಟ್ಟು. ಇದಕ್ಕೊಂದು ಎಣ್ಣೆ ಹುಚ್ಚು, ಯಾವಾಗಲೂ ತಲೆಗೆ ಎಣ್ಣೆ ಹಾಕ್ರಿ ಅಂತ ನಿಂತ್ಕೊಳ್ಳುತ್ತೆ. ಹೋಗ, ಆಮೇಲೆ ಹಾಕೊಡ್ತೀನಿ ಹೋಗು. ನಾಳೆ ಇವತ್ತು ಸ್ನಾನ ಮಾಡಿದ್ಯಲ್ವಾ, ಇಡು, ಇಟ್ಬಿಡು. ರಿಮೋಟ್ ರೂಮಲ್ಲಿದೆ, ಅಲ್ಲೆಲ್ಲೋ ಬೆಡ್ ಮೇಲಿತ್ತು. ಗೈಸ್ ಇವಾಗ ಟೈಮ್ ಬಂದು 10 ಗಂಟೆ. ಬೆಡ್ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಆವಾಗಲೇ ಓದಿಸಿದ್ನಲ್ವಾ, ಎಲ್ಲ ಹಿಂಗೆ ಮಾಡಿಬಿಟ್ಟಿದ್ದಾರೆ.
ಆ್ಯಕ್ಚುಲಿ ಇದೇನಕ್ಕೆ ಅಂತ ಅಂದರೆ ಪಾಪು ಇನ್ನೂ ಚಿಕ್ಕವಳಲ್ವಾ, ಟಾಯ್ಲೆಟ್ ಮಾಡ್ಕೊಬಿಡ್ತಾಳೆ. ಆ್ಯಕ್ಚುಲಿ ಬೆಡ್ಡಿಗೆ ಪ್ರೊಟೆಕ್ಟರ್ ಇದೆ, ಆದ್ರೂ ಸಹ ಈ ರೀತಿ ಒಂದು ಇದಾಕಿರ್ತೀವಿ, ಅದ್ರ ಮೇಲೆ ಮಲ್ಕೊಂಡಿರ್ತಾಳೆ. ಹಾಗೆ ಮಧ್ಯಾಹ್ನ ಒಂದು ಚಿಕ್ಕದಾಗಿ ಶಾಪಿಂಗ್ ಹೋಗಿ ಬಂದ್ವಿ. ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಹಾಗೆ ಒಂದು ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ತೋರಿಸಿ ವಿಡಿಯೋನ ಎಂಡ್ ಮಾಡ್ತೀನಿ. ಬ್ಲಾಗ್ ನೋಡಿದರೆ ಲೂಲು ಮಾಲ್ಗೆ ಪಾಪು ಬರ್ಡೇ ಶಾಪಿಂಗಿಗೆ ಅಂತ ಹೋಗಿದ್ವಿ. ಸೊ ಅಲ್ಲಿ ಸ್ವಲ್ಪ ಕೆಲವೊಂದಷ್ಟು ಬಟ್ಟೆಸ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಅದು ಏನೇನೋ ಅಂತ ತೋರಿಸಿದೆ. ಆ್ಯಂಡ್ ಬರ್ಡೇ ಡ್ರೆಸ್ ಸಿಕ್ಕಿರಲಿಲ್ಲ. ಇವತ್ತು ಮಧ್ಯಾಹ್ನ ಸುಮ್ಮನೆ ಹಾಗೆ ಇಲ್ಲೇ ವಿಶಾಲ್ ಮಾರ್ಟು ಮತ್ತು ಟ್ರೆಂಡ್ಸಿಗೆ ಹೋಗಿದ್ವಿ. ಅಲ್ಲಿ ಕೆಲವೊಂದಷ್ಟು ಮಕ್ಕಳಿಗೆ ಬಟ್ಟೆ ಪರ್ಚೇಸ್ ಮಾಡಿದ್ದೀನಿ ಡೈಲಿ ವೇರ್ಗೆ ಅಂತ. ಸೊ ತೋರಿಸೋಣ ಅಂತ ಹೇಳಿ ಇದರಲ್ಲೇ ಯಾವುದಾದ್ರೂ ಒಂದು ಬರ್ಡೇಗೆ ಹಾಕ್ತೀವಿ. ಆ್ಯಂಡ್ ಈ ಒಂದು ಪ್ಯಾಂಟು ಖುಷಿಗೆ ಅಂತ ಹೇಳಿ ತೊಗೊಂಡು ಬಂದಿದ್ದು ಜೀನ್ಸು. ಎಸ್, ಆ್ಯಂಡ್ ಈ ಒಂದು ಕ್ಯೂಟ್ ವೈಟ್ ಕಲರ್ ಕಾಟನ್ ಟಾಪ್ನ ತೊಗೊಂಡು ಬಂದಿದ್ದೀನಿ, ಪರ್ಚೇಸ್ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾರ್ಮಲ್ ಗೈಸ್ ಡೈಲಿ ವೇರ್ಗೆ ಅಂತ ಹೇಳಿ ಈ ಒಂದು ಟಾಪ್ನ ಪರ್ಚೇಸ್ ಮಾಡಿದೆ. ಇದು ಗುಣ ಪಾಪುಗೆ ಅಂತ. ಆ್ಯಂಡ್ ಇದು ಖುಷಿಗೆ ಅಂತ ಹೇಳಿ ಈ ಒಂದು ಯೆಲ್ಲೋ ಕಲರ್ ಟಾಪ್ನ ಪರ್ಚೇಸ್ ಮಾಡಿದೆ. ಅವಳಿಗೆ ಏನಕ್ಕೆ ಅಂತಂದರೆ ಡೈಲಿ ಸ್ಕೂಲ್ಗೆ ರೆಡ್ ಡೇ, ಬ್ಲ್ಯಾಕ್ ಡೇ, ವೈಟ್ ಡೇ, ಯೆಲ್ಲೋ ಡೇ, ರೆಡ್ ಅಂತ ಮಾಡ್ತಾನೆ ಇರ್ತಾರೆ. ಸೊ ಕೆಲವೊಂದಷ್ಟು ಟೀ ಶರ್ಟ್ಸ್ಗಳು ಬಟ್ಟೆ ಇರಲಿಲ್ಲ, ಹಂಗಾಗಿ ಹೋಗಿದ್ವಿ. ಆ್ಯಂಡ್ ಈ ಒಂದು ಕ್ಯೂಟ್ ಟಾಪು ನನಗದು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಹಂಗಾಗಿ ಖುಷಿಗೆ ಮತ್ತು ಗುಣಗೆ ಇಬ್ರಿಗೂ ಸೇಮ್ ಒಂದೇ ಥರ ತೊಗೊಂಡು ಬಂದ್ವಿ. ತೋರಿಸ್ತೀನಿ. ಇದು ಬಂದು ಇದು ನಾನು ಪರ್ಚೇಸ್ ಮಾಡಿದ್ದಲ್ಲ, ಅಂದರೆ ನನ್ನ ತಮ್ಮ ಕೊಟ್ಟಿದ್ದು, ಅದು ಮಿಕ್ಸ್ ಆಗಿದೆ. ಎಸ್, ಈ ಒಂದು ಗ್ರೀನ್ ಕಲರ್ ಕಾಟನ್ ಫ್ರಾಕು ಪಾಪುಗೆ ಅಂತ ಹೇಳಿ ಇದೊಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದು ಅದ್ರದ್ದೇ ಮ್ಯಾಚಿಂಗ್ ಇನ್ನರ್ ವೇರ್. ಆ್ಯಂಡ್ ಕೆಲವೊಂದಷ್ಟು ಸ್ಕರ್ಟ್ಗಳು ಪರ್ಚೇಸ್ ಮಾಡಿದೆ ಪಾಪುಗೆ ಅಂತ ಹೇಳಿ. ನೋಡಿ, ಸೂಪರ್ ಕಂಫರ್ಟಬಲ್ ಆಗಿದೆ, ಮನೆ ಹತ್ರ ಡೈಲಿ ವೇರ್ಗೆ ಅಂತ ಹೇಳಿ. ಇದೊಂದು ಆ್ಯಂಡ್ ಇದೊಂದು ಕಾಟನ್ ಪ್ಯಾಂಟ್ ಖುಷಿಗೆ. ಇದೊಂದು ಸ್ಕರ್ಟ್ ಪಾಪುಗೆ ಅಂತ ಹೇಳಿ. ಆ್ಯಂಡ್ ಖುಷಿಗೆ ಲಾಸ್ಟ್ ಟೈಮು ಗ್ರೇ ಡೇ ಅಂತ ಅಂದ್ಬಿಟ್ಟು ಗ್ರೇ ಕಲರ್ ಡ್ರೆಸ್ ಹೇಳ್ಬಿಟ್ಟಿದ್ರು ಆಯಿತಾ. ಒಂದೂ ಅವಳ ಹತ್ರ ಗ್ರೇ ಕಲರ್ ಡ್ರೆಸ್ ಇರಲಿಲ್ಲ. ಸೊ ಹುಡುಕಿ ಸಾಕಾಗೋಯ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕೇಳಿಬಿಟ್ರೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಗ್ರೇ ಕಲರ್ ಟೀ ಶರ್ಟು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಆಗಲೇ ಒಂದು ಟಾಪ್ ತೋರಿಸಿದ್ನಲ್ಲ, ಸೇಮ್ ಅದೇ ಥರ ಟಾಪು ಇನ್ನೊಂದು ಪಾಪುಗೊಂದು ಮತ್ತು ಖುಷಿಗೊಂದು ಅಂತ ಹೇಳಿ ಟ್ವಿನ್ನಿಂಗಲ್ಲಿ ಎರಡನ್ನ ಪರ್ಚೇಸ್ ಮಾಡಿದೆ. ಒಂದೇ ದಿನ ಎರಡು ಹಾಕೋಣ ಅಂತ. ಆ್ಯಂಡ್ ಇದೊಂದು ಕಾಟನ್ ಫ್ರಾಕ್. ನನಗಂತೂ ಇದ್ರ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು, ಹಂಗಾಗಿ ಶಾಪ್ ಮಾಡಿದೆ. ಇದ್ರ ಮೇಲೆ ಇದೆಲ್ಲ ಫುಲ್ಲು ಥ್ರೆಡ್ ವರ್ಕಲ್ಲಿ ಇದೆ ಆಯಿತಾ. ಇದೆಲ್ಲ ಫುಲ್ ಥ್ರೆಡ್ ವರ್ಕು, ಚೆನ್ನಾಗಿದೆ ಮಕ್ಕಳಿಗೆ ಡೈಲಿ ವೇರ್ಗೆ. ಆ್ಯಂಡ್ ಈ ಒಂದು ಕ್ಯೂಟ್ ಪ್ಯಾಂಟು, ಇದು ಆ್ಯಕ್ಚುಲಿ ನೋಡಿದ ತಕ್ಷಣ ನನಗೆ ಈ ಹಳೆ ಕಾಲದ ಹೀರೋಗಳು ಹಾಕೊಳ್ತಾರಲ್ಲ ಆ ಥರ ಫೀಲ್ ಅನ್ನಿಸ್ಬಿಡ್ತು, ಹಂಗಾಗಿ ಅದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದೊಂದು ಶರ್ಟು ಖುಷಿಗೆ ಅಂತ ಹೇಳಿ. ಇವಾಗ ಅವಳಿಗೆ ಸ್ವಲ್ಪ ದೊಡ್ಡ ಆಗುತ್ತೆ, ಬಟ್ ಇಷ್ಟ ಆಯಿತು. ಹೆಣ್ಮಕ್ಳು ಎಷ್ಟೊತ್ತಲ್ವ ಬೇಗ ಬೆಳೆದು ಬಿಡ್ತಾರೆ, ಹಾಗಾಗಿ ಶಾಪ್ ಮಾಡಿದೆ. ಆ್ಯಂಡ್ ಪಾಪು ಬರ್ಡೇಗೆ ಅಂತ ಹೇಳಿ ಈ ಒಂದು ಕ್ಯೂಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನ ಹಾಕೋಣ, ಒಂಥರ ಸಿಂಪಲಾಗಿ ಅಫಿಷಿಯಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಇದೊಂದು ಕ್ಯೂಟ್ ಟಾಪ್ ವಿತ್ ಸ್ಕರ್ಟ್, ಹೀಗೆ ಚೆನ್ನಾಗಿದೆ ಅಲ್ಲ. ಪಾಪು ಬರ್ಡೇಗೆ ನೆಕ್ಸ್ಟ್ ಮಂತ್ಗೆ ಅಂತ ಹೇಳಿ ಈ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದೆ. ಇಷ್ಟೇ ಶಾಪ್ ಮಾಡಿದ್ದು. ಇಷ್ಟಕ್ಕೆ ಎಷ್ಟಾಯಿತು ಅಂದರೆ ಎಷ್ಟು ಆಯಿತು ಬಿಡಿ. ದೊಡ್ಡವ್ರ ಬಟ್ಟೆ ತೊಗೊಂಡ್ಬಿಡ್ಬೋದು, ಮಕ್ಕಳು ಬಟ್ಟೆ ಮಾತ್ರ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಬಿಕಾಸ್ ದೊಡ್ಡವ್ರಿಗೆ ಒಂದು ಸೀರೆ ಬಂದುಬಿಡುತ್ತೆ, ಬಟ್ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ತೆಗಿಯೋಷ್ಟರಲ್ಲಿ ಎಷ್ಟಾಗುತ್ತೆ ಗೊತ್ತಾ. ಎಸ್, ಇದಾಗಿತ್ತು ನಮ್ಮ ಇವತ್ತಿನ ದಿನದ ಕತೆ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.
ನಿಮ್ಗೆ ತೋರ್ಸೋದಕ್ಕೆ ಅಂತ ಹೇಳಿ ಇದೆಲ್ಲನೂ ಬಿಚ್ಚಿಟ್ಬಿಟ್ಟೆ. ಇವಾಗ ಮರ್ಚಿಟ್ಬಿಟ್ಟು ಮಲ್ಕೊಂಡ್ಬಿಡೋದು. ನನ್ನ ಫೇವ್ರೇಟ್ ಎಲ್ಲ ಅದರಲ್ಲೂ ಇದು ಗೈಸ್. ನಿಮ್ಗೆ ಯಾವುದು ಔಟ್ಫಿಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.